ಒಂದು ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು 22 ಫೆಬ್ರವರಿ ನನ್ನ ಬರ್ಡೇ. ಸೊ ಬರ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗನೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಗೆ ಪಾಪಗೂ ಸ್ನಾನ ಎಲ್ಲ ಮುಗಿಸಿ ರೆಡಿ ಮಾಡಿಸ್ಕೊಂಡಿದ್ವಿ. ಅಷ್ಟೊತ್ತಿಗೂ ನಿದ್ದೆ ಮಂಪ್ರಲ್ಲಿದ್ದ ಅಂತೇಳಿ ನಿದ್ದೆ ಮಾಡಿಸ್ಬಿಟ್ವಿ. ಸೊ ಸಂಜೆ ಹೋಗ್ಬೇಕಾಗುತ್ತೆ ದೇವಸ್ಥಾನಕ್ಕೆ. ಸೊ ಮನೇಲೇ ದೀಪ ಹಚ್ಕೊಂಡು ಇವನಿಗೂ ಕೂಡ ಸರಿ ಎಲ್ಲ ತಿನ್ನಿಸ್ಕೊಂಡು ಈಗ ರ್ಯಾಂಡಮ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಮೇಲೆ ನೋಡಿ ದಮ್ಮ ಕೂದಲು ಬಿಡು ಮಗನೇ, ಕೂದಲು ಬಿಡವ. ಕಳ್ಳ 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 ಸೊ ಲಾಸ್ಟ್ ಇಯರು ನನ್ನ ಮಗ ನನ್ನ ಹೊಟ್ಟೆಲಿದ್ದ ಬರ್ಡೇ ಟೈಮ್ನಲ್ಲಿ. ಹಾಗೆ ಈ ಇಯರು ನನ್ನ ಜೊತೆಲೇ ಇದ್ದಾನೆ. ಈ ಒಂದು ಮೂಮೆಂಟನ್ನು ನಾನು ಒಂದು ಮೆಮೊರಬಲ್ ಡೇ ಆಗಿ ಇಟ್ಕೊಬೇಕು ಅಂತ ಖುಷಿಯಾಗಿದ್ದೀನಿ. ಅಮ್ಮಗೆ ವಿಶ್ವಾಸ ಹೇಳಪ್ಪ. ಹ್ಯಾಪಿ ಬರ್ಡೇ ಹೇಳ ಅಮ್ಮಗೆ. ಅಮ್ಮಗೆ ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಹೇಳ. ಹೇಳ್ತೀಯಾ? ಇಲ್ಲಿ ಹೊರಗಡೆ ಗಾಡಿಗಳು ಓಡಾಡ್ತಾ ಇರೋದ್ರಿಂದ ಈ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನೋಡ್ತಾನೆ ಇದ್ದಾನೆ. ಅಪ್ಪ ಕೂದಲಲ್ಲಿ ಆಟ ಆಡೋದೇ ಆಗೋದಿಲ್ಲ. ಕೂದಲು ಬಿಟ್ಕೊಂಡು ಏನದು? ಓಯ್ ಕಂದಮ್ಮ, ಎಲ್ಲೋಯ್ತು ಕೂದಲು? ಅಲ್ಲಿ ಆಟ 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 ನೋಡು, ಆಟ ನೋಡು. ಆಯ್ತು. ವಾಕ್ ಮಾಡೋಣ. ಹಾಯ್ ಹಾಯ್, ಹಲೋ 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 ಹೇಳಲ್ಲ. ಹಾಗೆ ಈ ಒಂದು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹೋಪ್ಸ್ ಎಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪೂರ್ತಿ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಸಪೋರ್ಟ್ ಮಾಡಿ. ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಮಾಡಿದ್ದಾಗಿತ್ತು. ಸಿಂಪಲ್ಲಾಗಿ ಹೂವು ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಟೆಂಪಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಅದಾಗಲಿಲ್ಲ. ಇವತ್ತೆಲ್ಲ ನಾಳೆ ಹೋಗ್ತೀವಿ. ಹಾಗೆ ಟಿಫನಿಗೆ ಕೂಡ ಅಮ್ಮ ಮೆಂತ್ಯ ಮುದ್ದೆ ಮಾಡಿದರು. ಇದು ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ. ಬಾಣಂತಿಗಳಿಗಾಗಿಯೇ ಒಂದು ರೆಸಿಪಿನ ಮಾಡ್ತಾರೆ. ಹಾಗೆ ಇದು ಬೋನ್ ಸ್ಟ್ರೆಂತ್ ಬರುತ್ತೆ ಅಂತ ಎಲ್ಲ ಹೆಣ್ಮಕ್ಳಿಗೂ ಕೊಡ್ತಾರೆ. ಈ ಒಂದು ರೆಸಿಪಿ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು. ಹಾಗೆ ಮನೇಲೇ ಅಮ್ಮ ತುಪ್ಪ ಮಾಡ್ತಾರೆ. ಈ ಹಾಲಿನ ಕೆನೆ ಎಲ್ಲ ತೆಗೆದು ಬೆಣ್ಣೆ ಮಾಡಿ ತುಪ್ಪ ಮಾಡ್ತಾರೆ. ಸೊ ಹೋಮ್ ಮೇಡ್ ತುಪ್ಪನ ನನಗೆ ಯೂಸ್ ಮಾಡ್ತಾ ಇರೋದು. ಹಾಗೆ ನಾನು ತಿನ್ನೋದಕ್ಕೆ ಮುಂಚೆ ಟಿಫನ್ ಆಗಿರ್ಬೋದು, ಊಟ ಆಗಿರ್ಬೋದು, ಅವನಿಗೆ ಫೀಡ್ ಮಾಡಿ ಅವನನ್ನು ಮಲಗಿಸಿದ ನಂತರದಲ್ಲಿ ನಾನು ಈ ಊಟ ತಿಂಡಿನ ಮಾಡ್ಕೊತೀನಿ. ಸ್ಟಾರ್ಟಿಂಗ್ 3 ಮಂತ್ಸ್ ತುಂಬ ಕಷ್ಟ ಅನ್ನಿಸ್ತಾಯಿತ್ತು. ಬಟ್ ಇವಾಗ ಅವನ ಒಂದು ರೊಟೀನ್ ಆಗಿರ್ಬೋದು, ನನ್ನ ಒಂದು ರೊಟೀನ್ ಆಗಿರ್ಬೋದು, ಒಂದು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅದರಿಂದಾಗಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ಊಟ ತಿಂಡಿ ಮಾಡೋದಕ್ಕೂ ಕಷ್ಟ ಆಗ್ತಾಯಿತ್ತು. ಒಂದು ಕಾಫಿ ಕುಡಿಯೋಕ್ಕೂ ಆರಾಮಾಗಿ ಟೈಮ್ ಸಿಗ್ತಾ ಇರಲಿಲ್ಲ. ಬಿಕಾಸ್ ಚಿಕ್ಕ ಮಕ್ಕಳೆಲ್ಲರೂ ಹೀಗೆ ಅನಿಸುತ್ತೆ. ನನಗೆ ಗೊತ್ತಿರೋ ಪ್ರಕಾರ ನಾವು ಊಟ ತಿಂಡಿ ಮಾಡೋ ಟೈಮ್ನಲ್ಲೇ ಏನಾದರೂ ಕುಡಿಬೇಕು ಅಂತೇಳಿ ಫ್ರೀ ಟೈಮ್ನಲ್ಲಿ ಇದ್ದಾಗಲೇ ಮಕ್ಕಳು ತುಂಬ ತರಲೆ ಮಾಡ್ತಾ ಇರ್ತವೆ. ಏನು ಮಾಡ್ತಾ ಇರೋದು? ಒಚ್ಬಿಡ್ತಾನೆ ಹೋಗಿದ್ದೆ ನಾನು ನಿನಗೆ. ಹಾಂ, ಏನಿದು? ಹಾಂ ಹಾಂ ಹಾಂ, ರಾಜ ರಾಜನ ನಿನ್ನ
ರಾಜನ ನೀನು, ನಾನು ಮುದ್ದು ರಾಜನ ನೀನು, ಮುದ್ದು ರಾಜನ. ಆಗೋಯ್ತಾ ನಿದ್ದೆ, ಆಗೋಯ್ತಾ ನಿದ್ದೆ? ಅಯ್ಯೋ ಅಯ್ಯೋ ಅಯ್ಯೋ, ಎತ್ಕೊಳ್ಳ, ಎತ್ಕೋಬೇಕಾ? ಎತ್ಕೊಳ್ಳಲ್ಲ, ಎತ್ಕೊಳ್ಳ. ನಾನು ಎತ್ಕೊಳ್ಳಲ್ಲಪ್ಪ, ನಾನು ಎತ್ಕೊಳ್ಳಲ್ಲಪ್ಪ. ಕಾಲು ಕಾಲು ಆಡ್ಸದ ಏನು? ಹಾಂ, ಏನು ಏನು ಸಮಾಚಾರ? ಹ್ಞೂ ಹ್ಞೂ, ಏನು ಏನು? ಸರಿ, ಎತ್ಕೊಳ್ತೀನಿ. ನಾನು ನಾಷ್ಟ ತಿಂದು ಟಿ ವಿ ನೋಡಿ ಬರೋ ಅಷ್ಟೊತ್ತಿಗೆ ನಿದ್ದೆ ಮುಗಿಸ್ಬಿಟ್ರಾ ಸಾರು? ಸಾರು ಅನ್ಬೇಕಮ್ಮ. ನನ್ನ ಕಿವಿ ಹಿಂಡೋದು, ಕೂದಲು ಎಳಿಯೋದು ಇದ್ದೇ ಆಗೋಯ್ತು. ನೋಡಲಿ ನೋಡಲಿ, ಸೌಂಡು, ಏನದು ಸೌಂಡು? ಏನು ಮಾಡ್ತಾರೆ? ಹೋಗಿ ನೋಡೋಣ, ಏನು ಮಾಡ್ತಾರೆ ನೋಡೋಣ ಬಾ. ಓನು ಮಾಡ್ತಾಯಿದ್ದೀರಾ ಅಮ್ಮಮ್ಮ? ಅಮ್ಮಮ್ಮ ಏನು ಮಾಡ್ತಾರೆ ನೋಡಮ್ಮ? ಏನು ಮಾಡ್ತಾರೆ? ತಾತು ಬಿಟ್ರಾ? ಹಾಕಾದ್ರಿ ಹಾಕಾದ್ರಿ ಇಷ್ಟು ಬೇಗ ನೀವು? ಅವನ್ಗೆ ಎದ್ದಿದ್ದು ಇವಾಗ ಕೂದಲು ಹಿಡ್ದು ಎಳಿತಾರದು ನೋಡಿಲ್ಲಿ. ಅಮ್ಮ, ನಮ್ಮ ಅಮ್ಮಂಗೆ ಹೇಳ್ತೀನಿ, ನಾನು ಕೂದಲು ಹಿಡ್ದು ಎಳೆದ ನಮ್ಮ ಅಮ್ಮಂಗೆ ಹೇಳ್ತೀನಿ. ಹೇಳ ನಿಮ್ಮ ಅಪ್ಪಗಳು ಬಿದ್ದ 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 ಬಿದ್ದ. ಎಲ್ಲಿಗೆ ಹೋಗ್ಬೇಕೀಗ? ಅಲ್ಲಿ ಎತ್ಕೊಳ್ಳಲ್ಲ, ಅಲ್ಲಿ ನೋಡಲಿ. ಅಲ್ಲಿ ಹೋಗ್ತಾ ಇದ್ದೀನಾ? ಹ್ಞೂ ಹ್ಞೂ ಹ್ಞೂ, ಬಿಡ್ತೀನಿ ಮಗನೇ. ಈಗ ಮತ್ತೆ ಸೌಂಡ್ ಬರುತ್ತೆ. ಬರ್ತ್ಡೇ ಸ್ಪೆಷಲ್ ಒಬ್ಬಟ್ಟು. ನೀನು ತಿಂತೀಯ ಮಗನ? ನೀನು ತಿಂತೀಯ ಮಗನ ಒಬ್ಬಟ್ಟ? ಇಲ್ಲಿ ನೋಡ್ತಾ ಇರೋದು ನೋಡಮ್ಮ. ಎತ್ಕೊ ಎತ್ಕೊ, ಹ್ಞೂ ಬೇಳೆ ಎತ್ಕೊ, ಹ್ಞೂ ಎತ್ಕೊ. ಬಿಟ್ಟು ಏನಕ್ಕೆ ಎಬ್ಬರಿಸ್ಕೊಂಡೆ ಅವನು? ಎದ್ದು ಆಟ ಆಡ್ಕೊಂಡಿದ್ದ, ಕಾಲೆಲ್ಲ ಲಪ ಲಪ ಅಂತ ಹೊತ್ಕೊಂಡು. ಅಲ್ಲ ಮಗನ? ನಿದ್ದೆ ಆಗಿರಲ್ಲ ಅವನಿಗೆ. ಓನದು ಓನ್ ಮಾಡ್ತಾ ಇದ್ದಾರೆ. ಕರೆಂಟ್ ಹೋಯ್ತಾ? ಬರ್ತಾ ಇಲ್ಲ ಟಿವಿ? ಮ್ಯೂಟಾಗಿದೆ. ಪಪ್ಪ ಪಪ್ಪ ಎಲ್ಲಿ ಪಪ್ಪ? ಇಲ್ಲ ಪಪ್ಪ, ಇಲ್ಲಿ ಪಪ್ಪ ಇಲ್ಲ, ಪುಟಾಣಿ ಇರೋದಿಲ್ಲ. ಪುಟಾಣಿ ಪುಟಾಣಿ ಮಿನಿ ಪ್ರವಿ. ಹಾಂ, ಏನು ಮಾಡ್ತಾಯಿದ್ದೆ? ಬಾಯ್, ನಾನು ಬುರ್ರ ಹೋಗ್ತೀನಿ. ಬಾಯ್. ಅಮ್ಮ ಏನಾದರೂ ಸ್ವೀಟ್ ಬೇಕಾ ಅಂತ ಕೇಳಿದರು. ಸೊ ನನಗೆ ಒಬ್ಬಟ್ಟು ತಿನ್ನೋ ಆಸೆ ಆಗಿತ್ತು, ತುಂಬ ದಿನ ಆಗಿತ್ತು ಅಂತೇಳಿ ಒಬ್ಬಟ್ಟನ್ನ ಕೇಳಿದ್ದೆ. ಒಬ್ಬಟ್ಟು ಮಾಡೋದಕ್ಕೆ ಅವ್ರು ರೆಡಿ ಮಾಡ್ಕೊತಾಯಿದ್ರು. ಹಾಗೆ ಅವನ್ನ ಕೂಡ ಕೆಳಗೆ ಹಾಕ್ಕೊಂಡಿದ್ವಿ. ಹಾಗೆ ನಮ್ಮ ಪಕ್ಕದ ಮನೇಲಿ ಒಂದು 3 ತಿಂಗಳು ಮಗು ಒಂದಿದೆ. ಅವರು ಕೂಡ ಅಲ್ಲಿ ವಾಕ್ ಮಾಡಬೇಕಾದ್ರೆ ಇವನ್ನ ಆಟ ಆಡೋದು ನೋಡಿ ಆ ಮಗುನೂ ಕೂಡ ಕರ್ಕೊಬಂದು ಆಟ ಆಡಿಸ್ತಾಯಿದ್ರು. ಸೊ ಮಕ್ಕಳು ಹಾಗೆ ಆಟ ಆಡ್ಕೊಂಡಿರ್ತವೆ. ಹಿಡ್ಕ ಹಿಡ್ಕ ಪಾಪ ಹಿಡ್ಕ. ಏನಮ್ಮ
ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕಾದ್ರೆ ಮಕ್ಕಳಿಗೆ ಒಂಥರ ರಿಫ್ರೆಶ್ ಆಗಿರುತ್ತೆ. ಅವು ಬೇಗನೆ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಬೆರೆಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ನಾನು ಇಲ್ಲಿ ಬಂದಾಗ ಯಾವುದೇ ಒಂದು ಮಕ್ಕಳು ಕೂಡ ಇರಲಿಲ್ಲ. ಈಗ ಒಂದು 4-5 ತಿಂಗಳಾಗಿದೆ ಇವ್ರು ಕೂಡ ಇಲ್ಲಿಗೆ ಬಂದು. ಬಾಯ್, ಅವ್ರ ಮನೆಗೆ ಹೋಗಿ ನೀನು. ಬಾಯ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಅಷ್ಟೇ ಮಾಡೋದು. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಟೈಮ್ ಪಾಸ್ ಮಾಡಿದ್ದಾಯಿತು. ಹಾಗೆ ಸ್ಪೆಷಲಾಗಿ ಒಬ್ಬಟ್ಟು ಕೂಡ ಮಾಡಿದರು. ತಿಂದು ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡಿದ್ದೆ. ನನ್ನ ಮಗನ ಸಂಜೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ರೆ ಅವ್ನು ಇವಾಗ 4:30-5 ಗಂಟೆ ಟೈಮಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದಾನೆ. ಅವ್ನು ಎದ್ಮೇಲೆ ಒಂದು ಸತಿ ಟ್ರೈ ಮಾಡಬೇಕು, ಕರ್ಕೊಂಡು ಹೋಗೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತಲ್ಲ ಅಂದ್ರೂ ನಾಳೆ ನಾಡಿದ್ರಲ್ಲಿ ಒಂದು ಸತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಸು ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ನಾನು ಅದನ್ನೇ ನಮ್ಮ ಅಮ್ಮನ ಜೊತೆ ಇವತ್ತೆಲ್ಲ ಮಾತಾಡ್ತಾಯಿದ್ದೆ. ಬಿಕಾಸ್ ನನ್ನ ಒಂದು ಬರ್ತ್ ಲೈಕ್ 28 years ಎಗೋ ಇವತ್ತಿನ ದಿನಕ್ಕೆ ಅಂದರೆ 3 days ನಾರ್ಮಲ್ ಡೆಲಿವರಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಸಂಜೆ 6:30ಗೆ ನಾನು ಹುಟ್ಟಿದ್ದು. ನನ್ನ ಒಂದು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವರೆಲ್ಲ ಎಷ್ಟು ಖುಷಿ ಇರ್ತಾರೆ, ಬಟ್ ಆ 3 days ಅವರೆಷ್ಟು ಕಷ್ಟಪಟ್ಟಿರ್ತಾರೆ. ಹಾಗೆ ನಾನು ಡೆಲಿವರಿ ಮಾಡೋ ಟೈಮಲ್ಲಿ ಲೈಕ್ ನನ್ನ ಒಂದು ಡೆಲಿವರಿ ಟೈಮ್ನಲ್ಲೂ ಕೂಡ ಹೇಗೆಲ್ಲ ಇತ್ತು ಹಾಗೆ ನನ್ನ ಪುಟಾಣಿದು 27th ಅಂತ ಎವ್ರಿ ಮಂತ್ 27 ಬಂದಾಗೆಲ್ಲ ನಾನು ಅಂದ್ಕೊತಾ ಇರ್ತೀನಿ, ಈ ಟೈಮ್ನಲ್ಲಿ ಇಷ್ಟು ತಿಂಗಳಿಂದ ಹೀಗಿತ್ತು ಹಿಂಗಾಯಿತು ಹಾಗಾಯ್ತು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಳ್ಳೋದು, ಇಲ್ಲ ನಮ್ಮ ಅಮ್ಮನ ಜೊತೆ ಆಗಿರ್ಬೋದು, ನನ್ನ ತಂಗಿ ಜೊತೆ ಆಗಿರ್ಬೋದು, ಇಲ್ಲ ಹಸ್ಬೆಂಡ್ ಜೊತೆ ಆಗಿರ್ಬೋದು, ಈ ಥರ ಶೇರ್ ಮಾಡ್ಕೊತಾ ಇರ್ತೀನಿ. ಅದೇ ಥರ ಇವತ್ತು ನಾನು ನಮ್ಮ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಯಾಕೆ ಇವಾಗ ನಿನ್ನ ಡೆಲಿವರಿ ಆಗಿದೆ ಅಂತೇಳಿ ನಿನಗಿದೆಲ್ಲ ನೆನಪಾಗ್ತಿದೆಯಾ ಅಂತೆಲ್ಲ ಕೇಳ್ತಾಯಿದ್ರು. ಹಾಗೆ ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಇಷ್ಟ ಆಗಿತ್ತು ಅಂದರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು. ಓಕೆನಾ? ಸಿಂಪಲ್ ಕೇಕ್ ಕಟ್ಟಿಂಗ್ ಕೂಡ ಇತ್ತು ಈವ್ನಿಂಗ್ ಟೈಮ್ನಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಬೈ, ಟೇಕ್ ಕೇರ್ ಆಲ್.